ಹಲೋ ಫ್ರೆಂಡ್, ನಮಸ್ಕಾರ. ನಾನಿದ್ದೀನಿ ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇದು ಒಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಏನ್ ಅಪ್ಡೇಟ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಸೊ ನೋಡಿ ಫ್ರೆಂಡ್ಸ್, ಏನಾಗುತ್ತೆ ಗೊತ್ತಾ? ಸೊ ಯೂಟ್ಯೂಬ್ ಅಲ್ಲಿ ನೀವು ವರ್ಕ್ ಮಾಡಬೇಕು ಅಂದ್ರೆ ಯೂಟ್ಯೂಬ್ ಕೆಲವೊಂದಿಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ನಿಮಗೆ ಫಾಲೋ ಮಾಡಬೇಕಾಗುತ್ತೆ. ಅದನ್ನ ನೀವು ಫಾಲೋ ಮಾಡಿಲ್ಲ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ಟ್ರೈಕ್ ಬರುತ್ತೆ. ಓಕೆ, ಸೊ ಏನಾಗುತ್ತೆ ಗೊತ್ತಾ? ನೀವು ಯಾವಾಗ ಫ್ರೆಶ್ ನಿಮ್ಮ ಚಾನಲ್ ಇರುತ್ತೆ, ನೀವು ಯಾವುದೇ ತಪ್ಪು ಮಾಡಿರೋದಿಲ್ಲ. ಸಪೋಸ್ ನೀವು ಫಸ್ಟ್ ಟೈಮ್ ಅಲ್ಲಿ ಏನಾದರೂ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ನೀವು ಫಾಲೋ ಮಾಡಲಿಲ್ಲ, ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಯೂಟ್ಯೂಬ್ ಏನು ಮಾಡುತ್ತೆ ಫ್ರೆಂಡ್ಸ್, ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ್ನಿಂಗ್ ಕೊಡುತ್ತೆ. ಓಕೆ, ಆ ವಾರ್ನಿಂಗ್ ಫ್ರೆಂಡ್ಸ್ ನೋಡ್ತಾ ಇರಬಹುದು. ನನಗೂ ಕೂಡ ವಾರ್ನಿಂಗ್ ಸಿಕ್ಕಿದೆ, ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ನಿಮಗೆ ಸ್ಟ್ರೈಕ್ ಕೊಡುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬಂದಿದೆ, ಇಲ್ಲಿ ವಾರ್ನಿಂಗ್ ಅಂತ ಬಂದಿದೆ. ಇದೇನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಇದು ಲೈಫ್ ಲಾಂಗ್ ವರ್ಗೂ ನಿಮ್ಮ ಚಾನಲ್ ಮೇಲೆ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಇದೇ ಆಗ್ತಿತ್ತು, ಬಟ್ ಇವಾಗ ಅಪ್ಡೇಟ್ ಬಂದಿದೆ, ಇದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಏನು ಚೇಂಜ್ ಮಾಡಿದ್ರೆ ಅಂತ ಹೇಳ್ತಿದ್ದೀನಿ. ಸೊ ಇದು ಫ್ರೆಂಡ್ಸ್ ನನಗೆ ಐ ಥಿಂಕ್ 1 ವರ್ಷ ಹಿಂದೆ 2 ವರ್ಷ ಹಿಂದೆ ನನಗೆ ಇದು ಸ್ಟ್ರೈಕ್ ಬಂದಿತ್ತು. ಸೊ ಅದು ಯಾವತ್ತು ಹಾಗೆ ನನ್ನ ಚಾನಲ್ ಮೇಲೆ ಇರ್ತಾ ಇತ್ತು. ಓಕೆ, ಸಪೋಸ್ ಇವಾಗ ನಿಮಗೆ ಫಸ್ಟ್ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಏನು ಮಾಡುತ್ತೆ, ಯೂಟ್ಯೂಬ್ ಒಂದು ವಾರ್ನಿಂಗ್ ಸ್ಟ್ರೈಕ್ ಕೊಡುತ್ತೆ. ಆನಂತರ ಫ್ರೆಂಡ್ಸ್ ನೀವು ಸಪೋಸ್ ಅದೇ ಸೇಮ್ ತಪ್ಪು ಮಾಡಿದ್ರೆ ಅಂತ ಅನ್ಕೊಳ್ಳಿ, ನಿಮಗೆ ಫಸ್ಟ್ ಸ್ಟ್ರೈಕ್ ಸಿಗುತ್ತೆ. ಓಕೆ, ಹಾಗೆ ಫ್ರೆಂಡ್ಸ್ ನೀವು 90 ದಿನಗಳಲ್ಲಿ 3 ನಿಮಗೆ ಸ್ಟ್ರೈಕ್ ಬಂತು ಅಂತ ಅನ್ಕೊಳ್ಳಿ, ನಿಮ್ದು ಚಾನಲ್ ಟರ್ಮಿನೇಟ್ ಮಾಡಲಾಗುತ್ತೆ. ಅಂದ್ರೆ ಫ್ರೆಂಡ್ಸ್ ಇದರ ಅರ್ಥ ಇಲ್ಲಿ ನಿಮಗೆ ಟೋಟಲ್ ಆಗಿ 4 ಚಾನ್ಸ್ ಯೂಟ್ಯೂಬ್ ಕೊಡುತ್ತೆ. ಫಸ್ಟ್ ಫ್ರೆಂಡ್ಸ್ ನಿಮಗೆ ಒಂದು ವಾರ್ನಿಂಗ್ ಸ್ಟ್ರೈಕ್ ಅಂತ ಕೊಡುತ್ತೆ ಈ ರೀತಿ. ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಏನಾಗುತ್ತೆ, 90 ದಿನಗಳಲ್ಲಿ ನಿಮಗೆ ಸೇಮ್ ನೀವು ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಒಂದು ಫಸ್ಟ್ ಸ್ಟ್ರೈಕ್ ಬರುತ್ತೆ. ಆ ಸ್ಟ್ರೈಕ್ ಅಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ಮೇ ಬಿ ನಿಮಗೆ ವಿಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಅಥವಾ ನಿಮಗೆ ಥಂಬ್ನೇಲ್ ಅನ್ನ ಆಡ್ ಮಾಡೋಕ್ಕಾಗೋದಿಲ್ಲ, ಅಥವಾ ನಿಮಗೆ ಯೂಟ್ಯೂಬ್ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಫಸ್ಟ್ ನಿಮಗೆ ಸ್ಟ್ರೈಕ್ ಬಂತು ಅಂತ ಹೇಳಿ. ಅದೇ ರೀತಿ ನಿಮಗೆ 2 ಸ್ಟ್ರೈಕ್ ಬಂದರೆ 90 ದಿನದಲ್ಲಿ ನಿಮ್ಗೆ ಏನಾಗುತ್ತೆ, 2 ವಾರವರೆಗೂ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಅಥವಾ ಥಂಬ್ನೇಲ್ಗಳನ್ನ ಆಡ್ ಮಾಡೋಕ್ಕಾಗೋದಿಲ್ಲ, ಟೈಟಲ್ ಕೊಡೋಕ್ಕಾಗೋದಿಲ್ಲ. ಸೊ ಈ ರೀತಿ ಫ್ರೆಂಡ್ಸ್ ಅದು ರಿಸ್ಟ್ರಿಕ್ಟ್ ಮಾಡ್ತಾರೆ. ಅದೇ ರೀತಿ 90 ದಿನಗಳಲ್ಲಿ ಫ್ರೆಂಡ್ಸ್ ನಿಮಗೆ 3 ಸ್ಟ್ರೈಕ್ ಬಂತು ಅಂತ ಅನ್ಕೊಳ್ಳಿ, ನಿಮ್ಮ ಚಾನಲ್ ಯೂಟ್ಯೂಬ್ ಏನು ಮಾಡುತ್ತೆ, ಟರ್ಮಿನೇಟ್ ಮಾಡುತ್ತೆ ಪರ್ಮನೆಂಟ್ಲಿ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಏನು ಅಪ್ಡೇಟ್ ಬಂದಿದೆ ಅಂದ್ರೆ, ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನನಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದೆ. ಸೊ ಮೊದಲಿಗೆ ಫ್ರೆಂಡ್ಸ್ ನಮಗೆ ರಿಮೂವ್ ಮಾಡೋಕ್ಕೆ ಯಾವುದೇ ರೀತಿ ಆಪ್ಷನ್ ಇರಲಿಲ್ಲ, ಬಟ್ ಇವಾಗ ಫ್ರೆಂಡ್ಸ್ ಇದನ್ನು ನೋಡ್ತಾ ಇರಲ್ಲ, ಇದನ್ನ ಫ್ರೆಂಡ್ಸ್ ನಾನು ರಿಮೂವ್ ಮಾಡಬಹುದು. ಹೇಗೆ ರಿಮೂವ್ ಮಾಡೋದು ಅಂತ ನಿಮಗೆ ಹೇಳ್ತಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು, ನಿಮ್ದು ಯೂಟ್ಯೂಬ್ ಸ್ಟುಡಿಯೋಲಿ ಬನ್ನಿ. ಇಲ್ಲಿ ಫ್ರೆಂಡ್ಸ್ ಬಂದಾಗ ನಿಮಗೆ ನೋಡ್ತಾ ಇದ್ದಾರೆ, ಇದ್ರ ಮೇಲೆ ಬಂದು ಫ್ರೆಂಡ್ಸ್ ನಿಮಗೆ ಸಿಂಪಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು, ಇವಾಗ ಫ್ರೆಂಡ್ಸ್ ಇಲ್ಲಿ ನಿಮಗೆ ಒಂದು ಟೆಸ್ಟ್ ಅನ್ನು ಕೊಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ ಯೂಟ್ಯೂಬ್ ಏನು ಮಾಡ್ತಾ ಗೊತ್ತಾ, ನಿಮಗೆ ಒಂದು ಟೆಸ್ಟ್ ಕೊಡ್ತಾ ಇದೆ. ಓಕೆ, ಆ ಟೆಸ್ಟ್ ಕ್ಲಿಯರ್ ಮಾಡಿದ ತಕ್ಷಣ ಇಲ್ಲಿಂದ ಫ್ರೆಂಡ್ಸ್ ಅದೇನಿರುತ್ತಲ್ಲ ಅದು ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನನಗೆ ಇದು ಯಾವಾಗ ಸ್ಟ್ರೈಕ್ ಬಂದಿದ್ದು ಗೊತ್ತಾ, ಏಪ್ರಿಲ್ 4, 2021 ಫ್ರೆಂಡ್ಸ್ ನನಗೆ ಇದು ಸ್ಟ್ರೈಕ್ ಬಂದಿತ್ತು. ಓಕೆ, ಸೊ ಈ ವಿಡಿಯೋ ಮೇಲೆ ಫ್ರೆಂಡ್ಸ್ ನನಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿತ್ತು. ಈ ವಿಡಿಯೋ ಪ್ಲೇ ಆಗುತ್ತೋ ಇಲ್ಲೋ ನೋಡೋಣ, 1 ಸೆಕೆಂಡ್. ಓಕೆ, ಸೊ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ದಿಸ್ ವಿಡಿಯೋ ಹ್ಯಾಸ್ ಬಿನ್ ರಿಮೂವ್ಡ್ ಅಂತಿದೆ. ಓಕೆ, ಸೊ ಇದು ನಂದು ವಿಡಿಯೋ ಏನಿಲ್ಲ, ಯೂಟ್ಯೂಬ್ ಡಿಲೀಟ್ ಮಾಡಿಬಿಟ್ಟಿದೆ. ಓಕೆ, ನೆಕ್ಸ್ಟ್ ಹಾಗೂ ಫ್ರೆಂಡ್ಸ್ ಇಲ್ಲಿ ಇವರು ಮೆನ್ಷನ್ ಮಾಡಿದ್ರೆ ಯಾವ ಪಾಲಿಸಿ ನಾನು ವೈಲೇಟ್ ಮಾಡಿದ್ದೀನಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದರ ಹೆಸರು ಬಂದ್ಬಿಟ್ಟು ಹಾರ್ಮ್ಫುಲ್ ಅಂಡ್ ಡೇಂಜರಸ್ ಕಂಟೆಂಟ್ ಅಂತ ಬಂದಿದೆ. ಓಕೆ, ಸೊ ಯಾಕಂದ್ರೆ ನಾನು ಕೆಲವೊಂದು ಲಿಂಕ್ ಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ನಿಮಗೆ ಹಲವಾರು ಪಾಲಿಸಿಗಳು ನೋಡೋ ಸಿಗುತ್ತೆ. ಸೊ ಅದು ಕೂಡ ಫ್ರೆಂಡ್ಸ್ ಇಲ್ಲಿ ಮೆನ್ಷನ್ ಮಾಡ್ತಾರೆ, ನೀವು ಯಾವ ಪಾಲಿಸಿಯನ್ನು ವೈಲೇಟ್ ಮಾಡಿದ್ರೆ ಅಂತ ಕೂಡ ಇಲ್ಲಿ ಇವರು ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ರಿಮೂವ್ ಮಾಡಬೇಕಂದ್ರೆ ನಮಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಇಲ್ಲಿ ಬಂದು ಟೇಕ್ ಆಕ್ಷನ್ ಅಂತ ಆಪ್ಷನ್ ಇದೆಲ್ಲ, ಇದರ ಮೇಲೆ ಬಂದು ನಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ, ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ವಾರ್ನಿಂಗ್ ಸ್ಟ್ರೈಕ್ ಬಂದ್ರೆ ನಿಮಗೆ ನಿಮ್ಮ ಚಾನಲ್ ಮೇಲೆ ಏನು ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇರಬಹುದು, ಇಲ್ಲಿ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ವಾರ್ನಿಂಗ್ ಅಂತಿದೆ. ಇಲ್ಲಿ ದಿಸ್ ಈಸ್ ಜಸ್ಟ್ ಅ ವಾರ್ನಿಂಗ್, ಇಫ್ ಇಟ್ ಹ್ಯಾಪನ್ಸ್ ಅಗೇನ್ ಯುವರ್ ಚಾನಲ್ ವಿಲ್ ಗೆಟ್ ಸ್ಟ್ರೈಕ್ ಅಂಡ್ ಯು ವೋಂಟ್ ಬಿ ಏಬಲ್ ಟು, ಇಲ್ಲಿ ನೀವು ಕ್ಲಿಯರ್ ಆಗಿ ಇದನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಯು ಕ್ಯಾನ್ ಬಿ ಏಬಲ್ ಟು ಅಪ್ಲೋಡ್ ಪೋಸ್ಟ್ ಅವರ್ ಲೈವ್ ಸ್ಟ್ರೀಮ್ ಫಾರ್ 1 ವೀಕ್ ಅಂತಿದೆ. ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು. ಓಕೆ, ಸೊ ಸಪೋಸ್ ಫ್ರೆಂಡ್ಸ್ ನಿಮಗೆ ಇದು ಇನ್ನೊಮ್ಮೆ ನೀವು ತಪ್ಪು ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ನಿಮಗೆ 1 ವಾರವರೆಗೂ ಇಲ್ಲಿ ನಿಮಗೆ ಯಾವುದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಆ ಪರ್ಟಿಕ್ಯುಲರ್ ವಿಡಿಯೋ ಇಲ್ಲಿಂದ ರಿಮೂವ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಇಷ್ಟ ಅಂತ ಸಿಂಪ್ಲಿ ನಾನು ಬಿಗಿನ್ ರಿವ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಮ್ದು ವಿಡಿಯೋ ಏನಿಲ್ಲ ಅದನ್ನ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನೋಡಿ ನೀವು ಕಲೀಲಿ ಅಂತ. ಸೊ ಇಲ್ಲಿ ನೀವು ಏನು ಮಿಸ್ಟೇಕ್ ಮಾಡಿರಲ್ಲ, ನೆಕ್ಸ್ಟ್ ಟೈಮ್ ಅದು ಮಿಸ್ಟೇಕ್ ಮಾಡಬೇಡ ಅಂತ ಇಲ್ಲಿ ನಮಗೆ ಕಲಿಸಿದ್ದಾರೆ. ಆ ವಿಡಿಯೋ ಡಿಲೀಟ್ ಆಗಿತ್ತಲ್ಲ ಫ್ರೆಂಡ್ಸ್, ಇಲ್ಲಿ ಆ ವಿಡಿಯೋ ನಾನು ನೋಡಬಹುದು. ಸೊ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಏನು ಮಿಸ್ಟೇಕ್ ಮಾಡಿದೆ ಗೊತ್ತಾ, ಸೊ ನಾನು ಇದರಲ್ಲಿ ಹೇಳಿದ್ದೆ ಯೂಟ್ಯೂಬ್ ಅಲ್ಲಿರೋ ವಿಡಿಯೋಸ್ಗಳನ್ನ ನೀವು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ದೆ. ಓಕೆ, ಆ ಮಿಸ್ಟೇಕ್ ಅನ್ನ ಫ್ರೆಂಡ್ಸ್ ನೀವು ಮಾಡಕ್ಕೆ ಹೋಗ್ಬಿಡಿ. ಸಪೋಸ್ ನೀವು ಯೂಟ್ಯೂಬ್ ಚಾನಲ್ ನೀವು ಸ್ಟಾರ್ಟ್ ಮಾಡಿದ್ರೆ, ಸೊ ನೀವು ಏನಾದರೂ ಈ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರಾ, ಅದ್ರಲ್ಲಿ ನೀವು ಏನಾದರೂ ಹೇಳಿದ್ರೆ ಅಂತ ಅನ್ಕೊಳ್ಳಿ, ಯೂಟ್ಯೂಬ್ ವಿಡಿಯೋಸ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸಿದ್ರೆ ಅದ್ರ ಮೇಲೆ ಫ್ರೆಂಡ್ಸ್ ನಿಮಗೆ ಸ್ಟ್ರೈಕ್ ಸಿಗುತ್ತೆ. ಆ ತಪ್ಪನ್ನ ಫ್ರೆಂಡ್ಸ್ ನೀವು ಮಾಡಕ್ಕೆ ಹೋಗ್ಬಿಡಿ. ಓಕೆ, ಇಲ್ಲಿ ಫ್ರೆಂಡ್ಸ್ ಇವಾಗ ನನಗೆ ಗೊತ್ತಾಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಏನು ಮಾಡ್ತೀನಿ, ಇವಾಗ ನಾನು ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಷ್ಟಾಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು, ನಿಮಗೆ ಒಂದು ಆಪ್ಷನ್ ಬರುತ್ತೆ ಟೇಕ್ ಅ ಟ್ರೈನಿಂಗ್ ಅಂತ. ಇಲ್ಲಿ ಫ್ರೆಂಡ್ಸ್ ಇವಾಗ ಇವರು ನಮಗೆ ಟ್ರೈನಿಂಗ್ ಕೊಡ್ತಿದ್ದಾರೆ, ಅಂದ್ರೆ ಇದು ನೆಕ್ಸ್ಟ್ ಟೈಮ್ ಇಂದ ನಿಮಗೆ ಈ ತಪ್ಪು ನೀವು ಮಾಡಬಾರ್ದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಅವಾಗ ಹೇಳಿದಾಗೆ ನನಗೆ ಯಾವ ಪಾಲಿಸಿ ಮೇಲೆ ನನಗೆ ಸ್ಟ್ರೈಕ್ ಬಂದಿತ್ತು, ಹಾರ್ಮ್ಫುಲ್ ಕಂಟೆಂಟ್ ಅಂತ ಆ ಪಾಲಿಸಿ ಮೇಲೆ ನನಗೆ ಸ್ಟ್ರೈಕ್ ಬಂದಿತ್ತು. ಸಪೋಸ್ ಫ್ರೆಂಡ್ಸ್ ನೀವು ಈ ಟ್ರೈನಿಂಗ್ ತಗೊಂಡ ಆದ ನಂತರ ಕೂಡ ನೀವು ಸೇಮ್ ಪಾಲಿಸಿ ಮೇಲೆ ನೀವು ಆ ಸೇಮ್ ಪಾಲಿಸಿ ವೈಲೇಟ್ ಮಾಡಿದ್ರೆ, ಆ ಸೇಮ್ ಪಾಲಿಸಿ ಮೇಲೆ ನೀವು ಮಿಸ್ಟೇಕ್ ಮಾಡಿದ್ರೆ
ಇಲ್ಲಿ ಫ್ರೆಂಡ್ಸ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ. ಓಕೆ, ಸೊ ಇದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಟ್ರೈನಿಂಗ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇಷ್ಟ ಅಂದ್ರೆ ಸಿಂಪ್ಲಿ ನಾನು ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಮಗೆ ಕ್ವಶನ್ ಕೇಳಿದೆ. ಓಕೆ, ಸೊ ಇಲ್ಲಿ ಇವಾಗ ಇದಕ್ಕೆ ನಮಗೆ ಸರಿಯಾದ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಏನಂತ ಕ್ವಶನ್ ಇದೆ, ಈಸ್ ದಿಸ್ ವೈಲೇಷನ್ ಅಂತಿದೆ. ಸೊ ಇಲ್ಲಿ ನಾನು ನೋ ಮೇಲೆ ಕ್ಲಿಕ್ ಮಾಡ್ತೀನಿ, ಚೆಕ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಷ್ಟ ಅಂದ್ರೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ಫ್ರೆಂಡ್ಸ್, ಅದನ್ನ ಎಸ್ ಅಂತಿದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಾ ಇರಬಹುದು, ಸಪೋಸ್ ನೀವು ಮಿಸ್ಟೇಕ್ ಆಗಿ ನೀವು ರಾಂಗ್ ಆನ್ಸರ್ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನೀವು ಇನ್ನೊಂದು ಸರಿಯಾದ ಆನ್ಸರ್ನ ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ ಇಷ್ಟ ಅಂತ ಮತ್ತೆ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಟೋಟಲ್ ನಿಮಗೆ 7 ಕ್ವಶನ್ ಕೇಳಾಗುತ್ತೆ. ಸೊ ಇಲ್ಲಿ ಇವಾಗ 3 ಕ್ವಶನ್ ಕಂಪ್ಲೀಟ್ ಮಾಡಿದೀನಿ. ಓಕೆ, ಸೊ ಇವಾಗ ಈಸ್ ದಿಸ್ ವೈಲೇಷನ್ ಅಂತಿದೆ, ನಾ ಇಲ್ಲಿ ಎಸ್ ಈಸ್ ದಿಸ್ ವೈಲೇಟ್ ಅಂತ ಕೊಡ್ತೀನಿ, ನೋಡೋಣ. ಎಸ್. ಓಕೆ, ಇಷ್ಟ ಅಂದ್ರೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ವಶನ್ ಏನಿದೆ, ಇಲ್ಲಿ ಒಬ್ಬರು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಾರೆ. ಅವ್ರ ವಿಡಿಯೋದಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ವೆಬ್ಸೈಟ್ ದಟ್ ಲೆಟ್ ಯು ಬೈಪಾಸ್ ಲಾಗಿನ್ ಅಂಡ್ ಆಕ್ಸೆಸ್ ಪಾಪ್ಯುಲರ್ ಮೂವೀಸ್. ಓಕೆ, ಸೊ ಈ ಕ್ವಶನ್ ಬೇಸಿಕಲಿ ಏನಿತ್ತು ಅಂತ ಗೊತ್ತಾ. ಸೊ ನೀವು ನೋಡಿರ್ಬೋದು ಫ್ರೆಂಡ್ಸ್, ಕೆಲವೊಂದಿಷ್ಟು ವಿಡಿಯೋಸ್ಗಳಲ್ಲಿ ಜನ ಹೇಳ್ತಿರ್ತಾರೆ ನಿಮಗೆ ಪೇಡ್ ಕೆಲವೊಂದಿಷ್ಟು ಸಾಫ್ಟ್ವೇರ್ ಇರುತ್ತೆ. ಓಕೆ, ಸೊ ಅದನ್ನ ಫ್ರೆಂಡ್ಸ್ ನಿಮಗೆ ಪೇ ಮಾಡ್ದೇನೆ ನಿಮಗೆ ಬೇರೆ ಕಡೆಯಿಂದ ಹೇಗೆ ಅದನ್ನ ಫ್ರೀಲಿ ಡೌನ್ ಮಾಡೋದು ಅಂತ ಹೇಳ್ತಿರ್ತಾರೆ. ಓಕೆ, ಆ ರೀತಿ ವಿಡಿಯೋಸ್ಗಳನ್ನ ಫ್ರೆಂಡ್ಸ್ ನೀವು ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿ ಬೇಸಿಕಲಿ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಮೇಲೆ ಹೋಗೋಣ, ಕೂಡ ವೈಲೇಷನ್ ಆಗುತ್ತೆ. ಸೊ ಚೆಕ್ ಮಾಡಿ ನೋಡೋಣ. ನೋ. ಓಕೆ, ನೋ ನೋ ನೋ. ಓಕೆ, ಓಕೆ, ಸೊ ಇದು ಆಕ್ಚುಲಿ ನೋ ಆಗುತ್ತೆ. ಯಾಕಂದ್ರೆ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಒಬ್ಬ ರಿಪೋರ್ಟರ್ ಆಕ್ಚುಲಿ ಫ್ಯಾಕ್ಟ್ಸ್ ಗಳನ್ನ ಹೇಳ್ತಿದ್ದಾನೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಅವನು ಫೇಕ್ ಹೇಳ್ತಾಯಿಲ್ಲ, ಒಂದು ಆಕ್ಚುಲಿ ಫ್ಯಾಕ್ಟ್ಸ್ ಹೇಳ್ತಿದ್ದಾನೆ. ಸೊ ಹಾಗಾಗಿ ಇದು ಎಸ್ ಇಟ್ಸ್ ನಾಟ್ ವೈಲೇಷನ್ ಅಂತ ಇದೆ, ಕರೆಕ್ಟ್ ಇದೆ. ಸೊ ಚೆಕ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಸಿಂಪಲ್. ಈ ರೀತಿ ನೀವು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ಸರಿಯಾದ ಆನ್ಸರ್ ಅಲ್ಲಿ ತೋರಿಸುತ್ತೆ. ನೀವು ಅದನ್ನ ನೀವು ಸಪೋಸ್ ಅನ್ಕೊಳ್ಳಿ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿರ್ತಾರೆ, ಅದು ರಾಂಗ್ ಆನ್ಸರ್ ಇದೆ. ನೆಕ್ಸ್ಟ್ ಟೈಮ್ ನೀವು ನೋಡಬೇಕಾಗುತ್ತೆ ನೋ ಅಂತ ಸೆಲೆಕ್ಟ್ ಮಾಡಿ. ಸಿಂಪಲ್. ಬೇಸಿಕಲಿ ಫ್ರೆಂಡ್ಸ್, ಇಲ್ಲಿ ಯೂಟ್ಯೂಬ್ ನಿಮಗೆ ಪಾಲಿಸಿ ಬಗ್ಗೆ ಟ್ರೈನಿಂಗ್ ಕೊಡ್ತಿದೆ. ಓಕೆ, ಸೊ ಫೈನಲ್ ಆದ ಫ್ರೆಂಡ್ಸ್ 7 ಕ್ವಶನ್ ಕಂಪ್ಲೀಟ್ ಮಾಡಿದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿಗೆ ಇವಾಗ ಇದನ್ನ ಫ್ರೆಂಡ್ಸ್ ನಿಮಗೆ ರಿವ್ಯೂ ಮಾಡ್ತಾರೆ. ಓಕೆ, ನೈಸ್ ವರ್ಕ್, ಯು ವಿಲ್ ಕಂಪ್ಲೀಟೆಡ್ ದ ಟ್ರೈನಿಂಗ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಒಂದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ವಿ ಅಪ್ರಿಷಿಯೇಟ್ ಯು ಟೇಕಿಂಗ್ ಅ ಟೈಮ್ ಟು ಹೆಲ್ಪ್ ಅಸ್ ಕೀಪಿಂಗ್ ಯೂಟ್ಯೂಬ್ ಸೇಫ್. ಚೆಕ್ಔಟ್ ಅವರ್ ಕಮ್ಯುನಿಟಿ ಗೈಡ್ಲೈನ್ ಅಂತಿದೆ. ಇಲ್ಲಿಂದ ಫ್ರೆಂಡ್ಸ್ ಕಮ್ಯುನಿಟಿ ಗೈಡ್ಲೈನ್ಸ್ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಅಂತ ಕೊಟ್ಟಿದ್ರೆ ಯುವರ್ ವಾರ್ನಿಂಗ್ ವಿಲ್ ಎಕ್ಸ್ಪೈರ್ಸ್ ಆನ್ Jan 14, 2024 ಇದೆ. ಓಕೆ, ಸೊ ನನಗೇನು ವಾರ್ನಿಂಗ್ ಬಂದಿಲ್ಲ ಫ್ರೆಂಡ್ಸ್, ಅದು ಯಾವಾಗ ರಿಮೂವ್ ಆಗುತ್ತೆ, 16ನೇ ತಾರೀಕು ಜನವರಿ 2024 ಫ್ರೆಂಡ್ಸ್ ಅದು ರಿಮೂವ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಇಯರ್ ಅದು ರಿಮೂವ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು, ಇಫ್ ಯು ವೈಲೇಟ್ ದ ಹಾರ್ಮ್ಫುಲ್ ಡೇಂಜರಸ್ ಪಾಲಿಸಿ, ಅಂದ್ರೆ ನಾನು ಇದೇ ಪಾಲಿಸಿಗೋಸ್ಕರ ಫ್ರೆಂಡ್ಸ್ ನನಗೆ ವಾರ್ನಿಂಗ್ ಬಂದಿದೆ, ನಾನು ಸೇಮ್ ಇದೇ ಪಾಲಿಸಿನ ವೈಲೇಟ್ ಮಾಡಿದೆ ಅಂತ ಅನ್ಕೊಳ್ಳಿ, ಈ ಟೈಮ್ ಒಳಗಡೆ ಅವಾಗ ಫ್ರೆಂಡ್ಸ್ ನನಗೆ ಫಸ್ಟ್ ಸ್ಟ್ರೈಕ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಫ್ ಯು ವೈಲೇಟ್ ಅ ಡಿಫರೆಂಟ್ ಪಾಲಿಸಿ ಯು ವಿಲ್ ಗೆಟ್ ಅನದರ್ ವಾರ್ನಿಂಗ್ ಅಂತಿದೆ. ಓಕೆ, ಸೊ ಇದು ಫ್ರೆಂಡ್ಸ್ ನಿಮಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಅವಾಗ ಹೇಳಿದಾಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಅಲ್ಲಿ ಹಲವಾರು ರೀತಿಯ ಪಾಲಿಸಿಗಳಿದೆ. ಓಕೆ, ಸೊ ಇದು ಒಂದು ಪಾಲಿಸಿ ಇತ್ತು, ಇದೇ ರೀತಿ ಹಲವಾರು ಪಾಲಿಸಿ ಇದೆ. ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಂತೆ. ಇವಾಗ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ನಾನು ಹಾರ್ಮ್ಫುಲ್ ಅಂಡ್ ಡೇಂಜರಸ್ ಪಾಲಿಸಿ ನಾನು ಇನ್ನೊಮ್ಮೆ ಸೇಮ್ ಇದೇ ಮಿಸ್ಟೇಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಅವಾಗ ನನಗೆ ಒಂದು ಸ್ಟ್ರೈಕ್ ಸಿಗುತ್ತೆ. ಯಾಕಂದ್ರೆ ನನಗೆ ಆಲ್ರೆಡಿ ಒಂದು ವಾರ್ನಿಂಗ್ ಸ್ಟ್ರೈಕ್ ಸಿಕ್ಕಿದೆ, ಆನಂತರ ಫ್ರೆಂಡ್ಸ್ ನನಗೆ ಒಂದು ರಿಯಲ್ ಸ್ಟ್ರೈಕ್ ಸಿಗುತ್ತೆ. ಹಾಗೂ ಫ್ರೆಂಡ್ಸ್, ನಾನು ಸಪೋಸ್ ಅನ್ಕೊಳ್ಳಿ ಇವಾಗ ನಾನು ಬೇರೆ ಯಾವುದೇ ಒಂದು ಬೇರೆ ಗೈಡ್ಲೈನ್ ಅನ್ನು ವೈಲೇಟ್ ಮಾಡಿದೆ ಅಂತ ಅನ್ಕೊಳ್ಳಿ, ಅದನ್ನು ಫಾಲೋ ಮಾಡಿಲ್ಲ, ಬೇರೆ ಗೈಡ್ಲೈನ್ ವೈಲೇಟ್ ಮಾಡಿದ್ರೆ ಅವಾಗ ಫ್ರೆಂಡ್ಸ್ ನನಗೆ ಸ್ಟ್ರೈಕ್ ಸಿಗೋದಿಲ್ಲ, ಅವಾಗ ಫ್ರೆಂಡ್ಸ್ ನನಗೆ ಇನ್ನೊಂದು ವಾರ್ನಿಂಗ್ ಸಿಗುತ್ತೆ. ಸೊ ಯಾವ ನಾನು ಪಾಲಿಸಿ ವೈಲೇಟ್ ಮಾಡಿದಿಲ್ಲ ಆ ಪಾಲಿಸಿ ಮೇಲೆ ನನಗೆ ಇನ್ನೊಂದು ವಾರ್ನಿಂಗ್ ಸ್ಟ್ರೈಕ್ ಸಿಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಅಂದ್ರೆ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ನಾನು ಕ್ಲೋಸ್ ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಷ್ಟ ಅಂದ್ರೆ ಫ್ರೆಂಡ್ಸ್ ಸಿಂಪ್ಲಿ ನಾನು ಇಲ್ಲಿಂದ ಕ್ಲೋಸ್ ಮಾಡ್ತೀನಿ. ಓಕೆ, ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೋಡಿ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನನಗೆ ಫಾಲೋ ಮಾಡಲೇಬೇಕಾಗಿದೆ. ತುಂಬಾನೇ ಯೂಟ್ಯೂಬ್ ಸ್ಟ್ರಿಕ್ಟ್ ಆಗಿದೆ. ಸೊ ನೀವು ಕೂಡ ಫ್ರೆಂಡ್ಸ್ ಅಷ್ಟೇ ಕೇರ್ಫುಲ್ ಆಗಿ ಕೆಲಸನ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಏನಾದರೂ ಅಪ್ಡೇಟ್ಸ್ ಇದ್ರೆ ಡೆಫಿನೆಟ್ಲಿ ನಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಟ್ರೈ ಮಾಡ್ತೀನಂತೆ ಎಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆಯಲ್ಲ, ಸೊ ಏನೆಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸೀಸ್ ಇದೆಯಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಂತೆ. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ರೀತಿ ಯೂಸ್ಫುಲ್ ಕಂಟೆಂಟ್, ಈ ರೀತಿ ಯೂಸ್ಫುಲ್ ವಿಡಿಯೋಸ್ ನಿಮಗೆ ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.